ಚಾಮರಾಜನಗರ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲು ಕ್ರಮ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಭರವಸೆಯನ್ನ ನೀಡಿದರು. ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರೈತರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿರುವ ಮಾನವ ಪ್ರಾಣಿ ಸಂಘರ್ಷ, ಕಾಡು ಪ್ರಾಣಿಗಳ ಹಾವಳಿ, ನೀರಾವರಿ ಸೇರಿದಂತೆ ಇತರೆ ಹಲವು ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಜಿಲ್ಲೆಯ 4 ಅರಣ್ಯ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಅಕ್ರಮ ರೆಸಾರ್ಟ್ಗಳ ನಿರ್ಮಾಣದ ಕುರಿತು ಸಾಕಷ್ಟು ದೂರುಗಳು ಬರುತ್ತಿದ್ದು, ಅಕ್ರಮ ರೆಸಾರ್ಟ್ ಸಮೀಕ್ಷೆಗೆ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗುವುದು. 3 ತಿಂಗಳೊಳಗೆ ಕಾರ್ಯಾಚರಣೆ ನಡೆಸಿ ಅಕ್ರಮ ಕಂಡುಬಂದರೆ ತೆರವುಗೊಳಿಸಲಾಗುವುದು ಎಂದು ತಿಳಿಸಿದರು. ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಮಾತನಾಡಿ, ಬಿಆರ್ಟಿ ಅರಣ್ಯ ವ್ಯಾಪ್ತಿಯ ಹೊನ್ನಮೇಟಿ, ಅತ್ತಿಖಾನೆ, ಬೇಡಗುಳೆ ಅರಣ್ಯ ಪ್ರದೇಶಗಳಿರುವ ಎಸ್ಟೇಟ್ಗಳಲ್ಲಿ ಕಳೆನಾಶಕ ಬಳಸಲಾಗುತ್ತಿದ್ದು, ಆ ನೀರು ಅರಣ್ಯದಂಚಿನ ಜಲಾಶಯಗಳಿಗೆ ಸೇರಿ ತೊಂದರೆಯಾಗುತ್ತಿದೆ ಎಂದು ದೂರಿದರು. ಬಿಆರ್ಟಿ ಹುಲಿ ಯೋಜನೆ ನಿರ್ದೇಶಕ ಶ್ರೀಪತಿ ಪ್ರತಿಕ್ರಿಯಿಸಿ, ಬಿರ್ಲಾ ಟಿವಿಎಸ್ ಕಂಪನಿಗಳ ಎಸ್ಟೇಟ್ಗಳಿದ್ದು 1600 ಎಕರೆ ಅವರ ವಶದಲ್ಲಿದೆ. ಈ ಸಂಬಂಧ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಇದೆ ಎಂದು ತಿಳಿಸಿದರು. ಮತ್ತೊಬ್ಬ ರೈತ ಮುಖಂಡರಾದ ಹೆಗ್ಗವಾಡಿ ಮಹೇಶ್ ಕುಮಾರ್ ಮಾತನಾಡಿ, ಹೆಗ್ಗವಾಡಿ ಗ್ರಾಮ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಸ್ಫೋಟಕದಿಂದ ಸಿಡಿದು ಮೃತಪಟ್ಟ ಹಸುಗಳ ಮಾಲೀಕರಿಗೆ ಪರಿಹಾರ ನೀಡಬೇಕು. ಜಿಲ್ಲೆಯಲ್ಲಿ ಎಗ್ಗುವಿಲ್ಲದೆ ನಡೆಯುತ್ತಿರುವ ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು. 2ನೇ ಹಂತದ ಕಬಿನಿ ಯೋಜನೆ ಜಾರಿಗೊಳಿಸಬೇಕು. ಎಲ್ಲಾ ಗ್ರಾಮಗಳಿಗೂ ಸಿಟಿ ಬಸ್ ಬಿಡಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳುವುದಾಗಿ ಪ್ರತಿಕ್ರಿಯೆಯನ್ನ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಜಿಲ್ಲಾ ಪಂಚಾಯತ್ ಸಿಇಒ ಮೊನಾರೋತ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರೈತರು ಭಾಗವಹಿಸಿದ್ರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಏನೇ ಇದ್ರು ಕೂಡ ಬೇರೆ ಬೇರೆ ಉದ್ದೇಶಕ್ಕೆ ಗೋಮಾಳಗಳನ್ನು ಡೈವರ್ಟ್ ಮಾಡುವಂಥದ್ದು ಮಾಡ್ತಾ ಇಲ್ಲ. ಗೋಮಾಳದಲ್ಲಿ ಕೂಡ ಏನು ಬಗೆ ರೂಪದಲ್ಲಿ ಅರ್ಜಿ ಹಾಕಿದರೆ ಸರ್ಕಾರದ ಏನು ಮಾರ್ಗಸೂಚಿ ಇದೆ ಅದರ ಪ್ರಕಾರ ಮಾತ್ರ ನಾವು ಆಪರೇಟ್ ಮಾಡ್ತಾ ಇದ್ದೀವಿ. ಹನೂರ್ ಮಾರ್ಗದಲ್ಲಿ ಗೋಮಾಳ ಅಂತ ಟೈಟಲ್ ಇಲ್ಲ. ಸರ್ಕಾರಿ ಕರಾಬು ಅಂತ ಇದೆ, ತರಸು ಅಂತ ಇದೆ, ಅದ್ಬಿಟ್ರೆ ಅರಣ್ಯ ಅಂತಿದೆ. ಬರೀ ಸರ್ಕಾರಿ ಜಾಗ ಮಾತ್ರ ಅಲ್ಲ, ನಾನು ಭಾಸ್ಕರ್ ಅವ್ರ ಜೊತೆ ಮತ್ತೆ ನಮ್ಮ ಸಿಸಿಎಫ್ ಜೊತೆ ಮತ್ತೆ ನಮ್ಮ ಡಿಡಿ ಎಲ್ಲರೂ ಮತ್ತೆ ತಹಸೀಲ್ದಾರ್ ಅಂಡ್ ಎಸಿ ಅವ್ರ ಜೊತೆ ಮಾತಾಡಿರುವಂತದ್ದು ಏನಂದ್ರೆ, ಏನೇನು ಡಿಗ್ರೇಡೆಡ್ ಫಾರೆಸ್ಟ್, ಈಗ ಅರಣ್ಯ ಏನಿದೆ ಅರಣ್ಯದ ಅಂಚಿನಲ್ಲಿ ಕೂಡ ಕಾಡಿದೆ. ಆ ಕಾಡಿನಲ್ಲಿ ನಾವು ಒಂದು ಗ್ರೇಸಿಂಗ್ ಲ್ಯಾಂಡ್ ನ ಕ್ರಿಯೇಟ್ ಮಾಡಿ ಬಫರ್ ಮಾಡೋಣ ಅಂತ ಈಗಾಗಲೇ ಚರ್ಚೆ ಮಾಡಿದ್ವಿ. ಹಾಗೆ ಏನಾಗುತ್ತೆ, ಮೇವು ಸಿಗುತ್ತೆ, ಪ್ರಾಣಿಗಳು ಕಾಡೊಳಗಡೆ ಹೋಗೋದು ಕೂಡ ತಪ್ಪುತ್ತೆ. ಸೊ ಆ ಬಫರ್ ಏರಿಯಾದಲ್ಲಿ 2 ರೀತಿ ಅದನ್ನ ಒಂದು ಗ್ರೇಸಿಂಗ್ ಲ್ಯಾಂಡ್ ಮಾಡಬೇಕು. ಒಂದು ನಮ್ಮ ಉಸ್ತುವಾರಿ ಸಚಿವರೇ ಅನಿಮಲ್ ಹಸ್ಬೆಂಡ್ರಿ ಇರೋದ್ರಿಂದ ಅದರಲ್ಲಿ ಕೂಡ ಸ್ವಲ್ಪ ಅನುದಾನ ಕೊಡಬೇಕು. 2ನೇದು ನರೇಗಾದಲ್ಲಿ ಗೋಮಾಳ ಅಭಿವೃದ್ಧಿಗೆ ಅಂತಾನೆ ಒಂದು ಸಬ್ ಪ್ಲಾನ್ ಇದೆ. ಅದರ ಪ್ರಕಾರ ಮತ್ತೆ ಮಲ್ಟಿ ವೆರೈಟಿ ಪೆರಿನಿಯಲ್ ಅಂತ ಹೇಳ್ತೀವಿ, ನರೇಗಾದಲ್ಲಿ ಹಾಕಿದ್ರು ಕೂಡ ಪೆರಿನಿಯಲ್ ಗ್ರಾಸ್ ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅದಾಗದೆ ಅದು ರಿಜುವಿನೇಟ್ ಆಗ್ತಾ ಇರುತ್ತೆ. ಮತ್ತೆ ಒಂದೇ ತರ ಹಾಕಬಾರ್ದು. ಈ ಪ್ರಾಣಿಗಳಿಗೆ ಏನಾಗುತ್ತೆ, ನಾನು ಒಂದ್ಸತಿ ಹಾವೇರಿನಲ್ಲಿದ್ದಾಗ ಅವರು ಡಿಸಿ ಜೊತೆ ಮಾತಾಡ್ತಾ ಇದ್ದಾರೆ, ಅದನ್ನೇ ಹೇಳಿದ್ರು, ಒಂದೇ ತರ ಒಂದು ಮೇವು ಕೊಟ್ಟಾಗ ಕಾಡಿನಲ್ಲಿ ಬೇರೆ ಬೇರೆ ರೀತಿ ಚೆನ್ನಾಗಿರೋ ಮೇವು, ಫ್ರೆಶ್ ಮೇವು ಇರುತ್ತೆ. ಸೊ ಪ್ರಾಣಿಗಳಿಗೆ ನಾವೇನೋ ಒಣಗಿರೋ ಹುಲ್ಲು ಎಷ್ಟೇ ಕೊಟ್ಟರು ಕೂಡ ಆ ಪ್ರಾಣಿಗಳು ದೇ ಪ್ರಿಫರ್ ಟು ಗೋ ಇನ್ ಟು ಫಾರೆಸ್ಟ್ ಅಂತ. ಸೊ ಪೆರಿನಿಯಲ್ ಆಗಿ ಈ ಮಣ್ಣಲ್ಲಿ ಏನು ಬೆಳೆಯುತ್ತೆ, ಎಷ್ಟು ಪ್ರಾಣಿಗಳಿದೆ, ಅದಕ್ಕೆ ಎಷ್ಟು ಫಾರ್ಡರ್ ಬೇಕಾಗುತ್ತೆ, ಈಗ ಮಾತ್ರ ಅಲ್ಲ ಮುಂದಿನ 20 ವರ್ಷಕ್ಕೆ ಜನಸಂಖ್ಯೆ ಇನ್ಕ್ರೀಸ್ ಆಗಿ ಪ್ರಾಣಿಗಳು ಇನ್ಕ್ರೀಸ್ ಆದ್ರೂ ಒಂದು ಬಫರ್ ಕ್ರಿಯೇಟ್ ಮಾಡೋದಕ್ಕೆ ಈಗಾಗಲೇ ಸರ್ವೆ ಆಗಿದೆ. 7 ಗ್ರಾಮಗಳನ್ನ ಪೈಲಟ್ ಆಗಿ ತೆಗೆದುಕೊಂಡಿದೀವಿ. 3 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, ಶಾಗ್ಯಂ, ಹುಗ್ಗೆಂ ಮತ್ತೆ ದಿನಹಳ್ಳಿ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಇದನ್ನೇ ನಾವು ಪೈಲಟ್ ಆಗಿ ತೆಗೆದುಕೊಂಡು ಈಗಾಗಲೇ ಒಂದು ಪ್ಲಾನ್ ರೆಡಿ ಮಾಡಿದೀವಿ. ಈ ಪ್ಲಾನ್ ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡೋದಕ್ಕೆ ಮುಂಚೆ ಈ ಮೀಟಿಂಗ್ ಕೂಡ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮ್ದೇನಾದ್ರೂ ಸಜೆಷನ್ಸ್ ಇದ್ರೆ ಅದನ್ನು ತೆಗೆದುಕೊಂಡು ನಾವು ಸರ್ಕಾರಕ್ಕೆ ಇದನ್ನ ಸಲ್ಲಿಸ್ತಾ ಇದ್ದೀವಿ. ಉಸ್ತುವಾರಿ ಸಚಿವರು ಕೂಡ ನಾಳೆ ಬಂದಾಗ ಅವ್ರಿಗೆ ಕೂಡ ಇದ್ರ ಬಗ್ಗೆ ಬ್ರೀಫ್ ಮಾಡ್ತಾ ಇದೀವಿ. ನಾವು ಏನೇ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ನಿಮ್ನ ಕನ್ಸಲ್ಟ್ ಮಾಡಿನೇ ತಗೋಬೇಕು ಅಂತಾನೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಇವಾಗ ಇದರಲ್ಲಿ ಒಂದು ಕನ್ಕ್ಲೂಷನ್ ಏನಂದ್ರೆ, ನೀವು ತಮಿಳುನಾಡುದನ ಮತ್ತೆ ಕರ್ನಾಟಕದನ ಅಂತ ಹೇಳಿ ನೀವು ಹೊಡ್ಕೊಂಡ್ಬಂದು ಇಲ್ಲಿ ದೊಡ್ಡಿಗಳನ್ನ ಮಾಡ್ತಿದ್ದಾರೆ. ಮತ್ತೆ ನಮ್ಮ ದಾಖಲೆಗಳಲ್ಲೂ ಇದೆ, ಹಿಂದೆ ಅರಣ್ಯದಲ್ಲೇನೆ ದೊಡ್ಡಿಗಳನ್ನ ಹಾಕ್ತಾ ಇದ್ರು. ಅದನ್ನ ನಾವು ನಿಲ್ಲಿಸಿದಾಗ ಈಗ ಆ ದೊಡ್ಡಿಗಳನ್ನ ಹೊರಗಡೆ ಅರಣ್ಯಕ್ಕೆ ಹೊಂದ್ಕೊಂಡಿರುವಂತಹ ಪ್ರದೇಶಗಳಲ್ಲಿ ಆಗ್ತಾ ಇದ್ದಾರೆ ಅಂತ ಆ ಆಧಾರದ ಮೇಲೆ ನಾನು ಹೇಳ್ತಿದ್ದೆ. ಕೊಡಿ, ಸಂಖ್ಯೆ ಆಧಾದ್ಮೇಲೆ ಹೇಳಿ ಎಷ್ಟು ದನ ಇತ್ತು ನಮ್ಮಲ್ಲಿ, ಎಷ್ಟು ದನ ಹೋಗ್ತಾ ಇದೆ, ನೀವು ಯಾವ್ದಾದ್ರು ಒಂದು ಇರ್ಬೇಕಲ್ಲ, ಒಂದು ಪ್ರೂಫ್ ಇರ್ಬೇಕಲ್ಲ ಸರ್. ನಮ್ಗೆ ನಾವೆಲ್ಲ ಮಾತಾಡೋದಲ್ಲ, ಪ್ರತಿ ಸಾರಿ ಇವ್ರಿಗೆ ಆರೋಪನೇ ಅದು. ರಾಜೇಂದ್ರ ಅವರ ಫೋನಲ್ಲಿ ಮಾತ್ರ ಮಾತಾಡಿದ್ದೀನಿ. ರಾಜೇಂದ್ರ ಅವರೇ, ಈಗ ಒಂದು ಎಸ್ಟಿಮೇಟ್ ಏನ್ ಮಾಡಿದ್ದಾರೆ ಅದಕ್ಕೆ ಕೂಡ ಸೈಂಟಿಫಿಕ್ ಬೇಸಿಸ್ ಬೇಕು ಅಂತ ನಿನ್ನೆ ಕೂಡ ಇದೊಂದು ಮೀಟಿಂಗ್ ಆಯಿತು. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್, ಪಂಚಾಯಿತಿ ಮತ್ತೆ ರೆವೆನ್ಯೂ ಮತ್ತೆ ಫಾರೆಸ್ಟ್ ಅವ್ರ ಸಪೋರ್ಟ್
ಅವ್ರ ಜೊತೆ ಮನೆ ಮನೆ ಸಮೀಕ್ಷೆ ಕೂಡ ಮಾಡ್ತಾ ಇದ್ದೀವಿ. ಕರೆಕ್ಟ್ ಆಗಿ ಯಾವ ಮನೆಯಲ್ಲಿ ಎಷ್ಟು ಹಸುಗಳಿದೆ, ಏನೇನ್ ತಳಿ ಇದೆ ಅಂತ. ಸೊ ಅವರಿಗೆ ಇಮಿಡಿಯೇಟ್ಲಿ ಲೈವ್ಲಿಹುಡ್ ಸಪೋರ್ಟ್ ಆಗಿ ನಾನು ಸಿಒ ಅವ್ರಿಗೆ ಕೂಡ ಹೇಳಿದ್ದೀನಿ, ಪ್ರಯಾರಿಟಿ ಮೇಲೆ ಈ 3 ಗ್ರಾಮ ಪಂಚಾಯತಿನಲ್ಲಿ ಅವ್ರಿಗೆ ಕ್ಯಾಟಲ್ ಶೆಡ್ ಆ ತರದ ಏನಾದ್ರು ವ್ಯವಸ್ಥೆ ಇದೆ, ಇಂಡಿವಿಜುವಲ್ ಬೆನಿಫಿಟ್ಸ್ ಆಗಿ ಕೊಡಿ ಅಂತ. ಸೊ ಅದನ್ನ ಐಡೆಂಟಿಫಿಕೇಶನ್ ಸೈಂಟಿಫಿಕ್ ಆಗಿ ಮಾಡ್ತೀವಿ. ಯಾವುದೇ ರೀತಿ ಒಂದು ವಿತೌಟ್ ಎನಿ ಬ್ರೈನ್ಸ್, ವಿತೌಟ್ ಎನಿ ಥಿಂಕಿಂಗ್ ನಾವು ಮಾಡೋದಿಲ್ಲ. ಅದನ್ನ ನೋಡ್ಕೊಂಡೇ ಮಾಡುವಂತದ್ದು. ಸೊ ಈಗ ಸಮೀಕ್ಷೆ ಆಲ್ರೆಡಿ ಫಾರೆಸ್ಟ್ ಅವ್ರ ಹತ್ರ ಮಾತ್ರ ಮಾಹಿತಿ ಇತ್ತು, ಈಗ ನಮ್ಮ ಕಡೆಯಿಂದ ನಾವು ಸಮೀಕ್ಷೆ ಮಾಡಿಸ್ತಾ ಇದ್ದೀವಿ. ಈಗ ನೀರಿಲ್ಲ ಅಂತ ಹೇಳಿದ್ರೆ ಆನೆಗಳಾಗಿರ್ಬೋದು, ಟೈಗರ್ಸ್ ಆಗಿರ್ಬೋದು, ಅದು ಕೂಡ ಅಷ್ಟೇ ಆಗುವಂತದ್ದಿದೆ. ಅಲ್ಲಿ ಕೂಡ ಬೋತ್ ಕಾವೇರಿ ಮತ್ತೆ MM ಹಿಲ್ಸ್ ನಲ್ಲಿ ಈಗಾಗಲೇ ಸರ್ವೆ ಮಾಡಿ ಎಲ್ಲೆಲ್ಲಿ ವಾಟರಿಂಗ್ ಹೋಲ್ಗಳು ಮಾಡಬೇಕು, ವಾಟರ್ ಕನ್ಸರ್ವೇಷನ್ ವರ್ಕ್ ಮಾಡಬೇಕು. ಸೊ ದಟ್ ನಿರಂತರವಾಗಿ ಎಲ್ಲಾ ಕಾಲದಲ್ಲೂ ಬೇಸಿಗೆ ಇದ್ರೂ ಕೂಡ ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗ್ಬೇಕು. ಬಂಡೀಪುರದಲ್ಲಿ ನೀವು ನೋಡಬಹುದು, ಅಕಸ್ಮಾತ್ ನೀರಿಲ್ಲ ಅಂದ್ರೆ ಟ್ಯಾಂಕರ್ ನಲ್ಲಿ ತಗೊಂಡೋಗಿ ವಾಟರಿಂಗ್ ಹೊಚ್ಗೆ ನೀರು ತುಂಬಿಸುವಂತದ್ದು ಮಾಡ್ತಾರೆ. ಸೊ ಪ್ರಾಣಿಗಳು ಸ್ಪ್ರೇ ಆಗಬಾರ್ದು ಅಂತ. ಅದೇ ರೀತಿ ಈಗ ಆಕ್ಷನ್ ಪ್ಲಾನ್ ರೆಡಿ ಮಾಡಿದೀವಿ. ನಮ್ದೊಂದು ಮೇಜರ್ CSR ಕೂಡ ನಾವು ಒಂದು CII ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಜೊತೆ ಈಗ ಆಗಸ್ಟ್ 20ನೇ ತಾರೀಕು ಮೀಟಿಂಗ್ ಇದೆ. ಸೊ ಅಲ್ಲಿ ಕೂಡ ಇದನ್ನ ಪ್ರಯಾರಿಟಿ ಆಗಿ ತೆಗೆದುಕೊಂಡಿದ್ದೀವಿ. ಸೊ ಅದು ವಾಟರ್ ಮಾಡೋದು ಇದು ಲಾಂಗ್ ಟರ್ಮ್ ಸೊಲ್ಯೂಷನ್ ಮಾಡ್ತಾ ಇದೀವಿ. ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಏನಿದೆ ಅದನ್ನ ಅವರು ಮಾಡ್ತಾ ಇದ್ದಾರೆ. ಬಟ್ ಇದೆಲ್ಲ ಸ್ವಲ್ಪ ಮೀಡಿಯಂ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಆಗುತ್ತೆ. ನಾನು ಹೇಳಿದಲ್ಲ, ಈಗ ಇಟ್ಕೊಂಡ್ರೆ ಆಗೋದಿಲ್ಲ. ಒಂದು ಸುಮಾರು 20-25 ವರ್ಷ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗುವಂತದ್ದು ಮಾಡೋದಿಲ್ಲ. ನಾವು ಕನ್ಸಲ್ಟ್ ಮಾಡಿನೇ ಮಾಡುವಂತದ್ದು, ರೈತರಿಗೆ ತೊಂದರೆ ಆಗುವಂತ ಕಾರ್ಯ ಯಾವುದು ಮಾಡೋದಿಲ್ಲ. ದಯವಿಟ್ಟು ಅಷ್ಟು ನಿಮ್ಗೆ ನಮ್ಮ ಮೇಲೆ ವಿಶ್ವಾಸ ಬೇಕು ಅಂತ ನಿರ್ದೇಶನ ಇತ್ತು. ಅದು ಬಹಳ ಕಷ್ಟಕರವಾಗಿ ರೈತರಿಂದ ಬಹಳ ಪ್ರತಿಭಟನೆ ಆಗಿ ಜನರಿಂದ ತಮ್ಮ ಕಡೆಯಿಂದ ಎಲ್ಲ ಅಪ್ಲಿಕೇಶನ್ಸ್ ತಗೊಂಡು RBIಗೆ ಮತ್ತು SLBC ಕಳಿಸಿದ್ಮೇಲೆ ಜೂನ್ 6ನೇ ತಾರೀಕು 2025 ಹೊಸ ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಅದರ ಪ್ರಕಾರ ಸ್ಮಾಲ್ ಫಾರ್ಮರ್ಸ್, ಮಾರ್ಜಿನಲ್ ಫಾರ್ಮರ್ಸ್ ಅವರು 2.5 ಲಕ್ಷ ತನಕ ಅವರು ಸಾಲ ತಗೋಬಹುದು. ಅವರು ಕೇವಲ ಬಡ್ಡಿನ ಕಟ್ಟಿ ಅಸಲ ರಿನ್ಯೂ ಮಾಡ್ಕೋಬಹುದು ಅಂತ ಹೊಸ ಆದೇಶ ಬಂದಿದೆ. ಇದನ್ನ ನಾವು ಬ್ಯಾಂಕ್ಗಳಿಗೆಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ. ಅದರ ಪ್ರಕಾರ 2.5 ಲಕ್ಷ ತನಕ ಎಲ್ಲರನ್ನು ಕೇವಲ ಬಡ್ಡಿ ಕಟ್ಟಿ ಅಸಲಿಂದ ರಿನ್ಯೂ ಮಾಡ್ಕೋಬಹುದು. ಇದು ಜೂನ್ 6, 2025ಗೆ ಆದೇಶ ಬಂದಿರೋದು. 9,000 ರೂಪಾಯಿನಂತೆ 6 ಅಂತ 70 ಅಂತ ಕಟ್ಟಿದ್ದಾರೆ. ಈಗ 68 ಕಟ್ಟಿದ್ದಾರೆ. ಇಂಡಿವಿಜುವಲ್ ಕೇಸಸ್ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಎಲ್ಲರಿಗೂ ಒಂದು ಸ್ವಲ್ಪ ಪೇಪರ್ ಸರ್ಕ್ಯುಲೇಟ್ ಮಾಡಿ ದಯವಿಟ್ಟು ಬ್ಯಾಂಕ್ ನೋಡಿ. ಇದೇ ಒಂದೊಂದೇ ಲೋನ್ ಚರ್ಚೆ ಮಾಡ್ತಾ ಇದ್ರೆ ಆಗುದಿಲ್ಲ. ಈಗ ನಿಮ್ಗೆಲ್ಲರಿಗೂ ಬಿಡಿ ಮೇಲೆ ಸರ್ಕ್ಯುಲೇಟ್ ಮಾಡ್ತೀವಿ. ವಿತ್ ಪೆನ್ ಕೊಡಿ, ನೀವು ಏನೇನು ಲೋನ್ ಇದೆ ಅಂತ ದಯವಿಟ್ಟು ಬರ್ಕೊಡಿ. ಇವ್ರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಎಲ್ಲರೂ ನಾನು ಒಂದು ಕಾಪಿ ತೆಗೆದುಕೊಂಡು ಇನ್ನೊಂದು ಕಾಪಿ ಇವ್ರಿಗೆ ಕೊಡ್ತೀನಿ. ಒಂದು ವಾರದೊಳಗಡೆ ಅವ್ರು ಪರಿಹಾರ ಮಾಡಿಲ್ಲ ಅಂತ ಇದು ಮಾಡ್ತೀನಿ. ಪರಿಹಾರ ಆಗಿಲ್ಲ ಅಂದ್ರೆ ನೀವು ಫೋನ್ ನಂಬರ್ ಬರ್ಕೊಡಿ. ಯಾಕೆ ಪರಿಹಾರ ಆಗಿಲ್ಲ ಅಂತ ನಾವು ಫೋನ್ ಮಾಡಿ ಕೇಳ್ತೀವಿ. ಸೊ ಲೀಡ್ ಬ್ಯಾಂಕ್ ಮ್ಯಾನೇಜರ್ದು ಏನಾದ್ರು ಟೋಟಲ್ ಸ್ಕೀಮ್ ರಿಲೇಟೆಡ್ ಆ ತರ ಇರುವಂತದ್ದು ಮಾಡಿ, ಇಂಡಿವಿಜುವಲ್ ಲೋನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಬರ್ಕೊಟ್ಬಿಡಿ. ಮಾತಾಡೋದು ಬೇಡ ಮೇಡಮ್. ಈಗ ಈ ಬದಲು ರಿನ್ಯೂವಲ್ ಏನಿತ್ತು, ಆ ರಿನ್ಯೂವಲ್ ಮಾಡ್ತಿದ್ರು, ಬಡ್ಡಿ ತಗೊಂಡು ರಿನ್ಯೂವಲ್ ಮಾಡ್ತಿದ್ರು. ಈಗ ಏನಾಗ್ತಿದೆ ಅಂದ್ರೆ ರಿನ್ಯೂವಲ್ ಮಾಡ್ತಾರೆ. ಅದೇ ಫಸ್ಟ್ ದುಡ್ಡ ತಗೊಂಡು ಕಟ್ಬಿಟ್ಟು ರಿನ್ಯೂವಲ್ ಮಾಡ್ತಾ ಪರಿಸ್ಥಿತಿ ಬಂದಿದೆ.